ನೀವು ವಾಕಿಂಗ್ ಮಾಡಿ ಎಕ್ಸಸೈಸ್ಗಳು ಮಾಡಿ ಇಲ್ಲ ನೀವು ಆಕ್ಟಿವ್ ಆಗಿರಿ ಅಂತೀರಲ್ಲ ಸರ್. ಏನು ಸರ್ ಯಾವಾಗಲೂ ವಾಕಿಂಗು ಇದು ಅಂತ ಹೇಳ್ತಾ ಇದ್ದೀರಿ, ಏನಕ್ಕೋಸ್ಕರ ಸರ್? ಗಾಡಿ ಪ್ರಯೋಜನ ಏನಕ್ಕೆ ವಾಕಿಂಗು ಚಟುವಟಿಕೆಗಳಲ್ಲಿ ಇರೋದು ಅಂತ ಕೇಳ್ತೀಯಲ್ಲಪ್ಪ? ಹಾಂ ಸರ್. ಹೌದು, ನೀನು ಮಾಂಸಖಂಡಗಳಿದೆಯಲ್ಲ, 650 ಮಾಂಸಖಂಡ, ಅದನ್ನ ಬೆಳೆಸ್ಬೇಕು ನೀನು. ಆ ಮಾಂಸಖಂಡ ಬೆಳೆಯುವಾಗ ಅದು ಕೊಬ್ಬು ಕರಗಿಸ್ಬೇಕು. ನೀನು ಕೊಬ್ಬನ್ನು ಕರಗಿಸು, ಮಾಂಸಖಂಡವನ್ನು ಬೆಳೆಸು. ಹೌದು ಸರ್. ಏನಕ್ಕೆ ಮಾಂಸಖಂಡ ಬೆಳೆಸ್ಬೇಕು ಅನ್ನೋದು ನಿನ್ನ ಪ್ರಶ್ನೆ. ಹೌದು ಸರ್, ಏನಕ್ಕೆ ಬೆಳೆಸ್ಬೇಕು ಮಾಂಸಖಂಡ? ಕೆಲವರೆಲ್ಲ ಹೇಳ್ತಾರಲ್ಲ ಸರ್, ಊರಿಗೆ ಕಂಡ್ಲು ಬಿಟ್ಕೊಂಡಪ್ಪ ಏನ್ಕೆ ಅಂತ ಅಂತಾರಲ್ಲ, ಏನು ಕಷ್ಟ? ಇಲ್ಲ, ನಿನ್ನ ನಾವು ಅನ್ಕೊಂಡ್ಬಿಡ್ತೀವಿ ಮಾಂಸ ಬರೀ ಮುದ್ದೆ ಖಂಡ ಸುಮ್ಮನೆ ಮೇಲೆ ಮೈ ಮೇಲೆ ಇದೆ ಅಂತ. ನೀನು ಯಾವ ಅಂಗನೂ ಮಾಡೋದಿಲ್ಲ, ನೀನು ಹೃದಯನೂ ಮಾಡೋದಿಲ್ಲ, ಅಷ್ಟು ಕೆಲಸ ಮಾಂಸ ಖಂಡ ಮಾಡ್ತವೆ. ನಿನಗೆ 65 ಮಾಂಸ ಖಂಡ ಇದೆ. ನೀನು ತಿಂತ ಈಗ ಉಗಾದಿ ಹಬ್ಬ, ಹೌದು ಸರ್, ಹೋಳಿಗೆ, ಹೌದು ಸರ್, ಹೋಳಿಗೆ 1 ತಿಂತೀಯ, ಹೌದು ಸರ್, ಆಯ್ತಾ? ಆಮೇಲೆ ನಿಮ್ಮ ಮನೆಯವ್ರು ಇನ್ನೊಂದು 2 ಹಾಕ್ತಾರೆ, 3 ತಿಂದು ಹಾಕ್ಬಿಡ್ತಾರೆ. ನಿನಗೆ ಬೇಕಾಗಿರೋದು, ನಿನ್ಗೆ ಅವತ್ತಿನ ದಿವಸ ಬೇಕಾಗಿರೋದು, ರಕ್ತಕ್ಕೆ ಬೇಕಾದ ಶುಗರು ಒಂದೇ. ಆದ್ರೆ ನಾವು 3 ತಿಂದು ಬಿಡ್ತೀವಿ. 3 ತಿಂದು ಬಿಡ್ತೀವಿ. ನಿನ್ನೆ ಜಗದೀಶ್ ಮನೆಯಲ್ಲ 3 ಹೋಳಿಗೆ ತಿಂದಿದ್ದೀವಿ. 3 ತಿಂದು ಬಿಡ್ತೀರಿ. ಆ 3 ತಿಂದಾಗ ಆ ಹೋಳಿಗೆ ನಿನಗೆ ಬೇಕಾಗಿರೋದು 1. ಅದೇನ್ ಮಾಡ್ತಿದ್ದೀನಿ, ಮಾಂಸಖಂಡಗಳೆಲ್ಲ ಈ 2 ಹೋಳಿಗೆ ಇರುವ ಶುಗರ್ನ ಗ್ಲೈಕೋಜನ್ ಆಗಿ ಗ್ಲೂಕೋಸ್ ಇಂದ ಗ್ಲೈಕೋಜನ್ ಕನ್ವರ್ಟ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಳತ್ತೆ. ಮಧ್ಯಾಹ್ನಕ್ಕೆ ನಿನ್ಗೆ ಊಟ ಸಿಗಲ್ಲ, ಆಗ ನೀನು ಊಟ ಮಾಡಲ್ಲ, ಆಗ ನಿಧಾನವಾಗಿ ಬಿಡ್ತದೆ. ರಾತ್ರಿಗೆ ನೀನೆಲ್ಲ ಹೊಟ್ಟೋಗ್ತೀಯ, ನೈಟ್ ಟ್ರಾವೆಲ್, ನಿನಗೆ ಊಟ ಸಿಕ್ಕಲ್ಲ. ಆವಾಗೆಲ್ಲ ಬೆಳಿಗ್ಗೆ ಇದನ್ನೆಲ್ಲ ಸ್ಟೋರ್ ಮಾಡ್ಕೊಂಡು ನಿಧಾನವಾಗಿ ನಿನ್ನ ರಕ್ತಕ್ಕೆ ಸಕ್ಕರೆನ ಶುಗರ್ನ ಬಿಡ್ತಾ ಇರುತ್ತೆ. ಒಂದಾ, ನಿನ್ನ ದೇಹದ ಎಲ್ಲಾ ಚಯಾಪಚಯ ಕ್ರಿಯೆ ಅಂದ್ರೆ ಮೆಟಬಾಲಿಸಮ್ ಎಲ್ಲ ಮಾಂಸಖಂಡಗಳೇ ನಡೆಸೋದು. ಸರ್, ಈಗ ನೀವು 650 ಮಾಂಸಖಂಡಗಳು ಅಂತ ಇದ್ದೀರಲ್ಲ ಸರ್, ಈ 650 ಮಾಂಸಖಂಡಗಳಿಗೂ ನಮ್ಮ ಮೈಂಡ್ಗೂ ಕರೆಕ್ಟ್ ಆಗಿರೋ ಒಂದು ಎಕ್ಸರ್ಸೈಸ್ ಹೇಳ್ಬಿಡಿ ಸರ್. ಅಲ್ಲ, ವಾಕಿಂಗ್ ಸ್ವಲ್ಪ ಕೆಲಸ ಮಾಡುತ್ತೆ. ನೆಮ್ಮದಿಯಾಗಿ ಸಂತೋಷವಾಗಿ ನೀನು ವಾಕಿಂಗ್ ಮಾಡೋದನ್ನು ಸ್ವಲ್ಪ ಎಲ್ಲ ಖಂಡಗಳಿಗೂ ಸ್ವಲ್ಪ ಸುಮಾರು ಇದು ಸಿಗತ್ತೆ. ಅತ್ಯುತ್ತಮವಾದ ಎಕ್ಸರ್ಸೈಸ್ ಅಂದ್ರೆ ಸ್ವಿಮ್ಮಿಂಗ್ ಆದ್ರೆ ಮಾಡ್ಬೋದು. ನೀರೇ ಸಿಗಲ್ವೇ? ಅದಕ್ಕೋಸ್ಕರ ದುಡ್ಡಿಲ್ಲದ ಕಡಿಮೆ, ಅದಕ್ಕೇನು ಇದೇ ಬೇಕಾಗಿಲ್ಲ, ಅದಕ್ಕೆ ವಾಕಿಂಗ್ ಒಳ್ಳೇದು, ಏನು ಬೇಕಾಗಿಲ್ಲ. ಸರ್, ಮಹಿಳೆಯರಿಗೆ ನನ್ಗನ್ಸುತ್ತೆ ಭರತನಾಟ್ಯ ಡ್ಯಾನ್ಸ್, ಭರತನಾಟ್ಯ ಗ್ರೂಪಲ್ಲಿ ಮಾಡ್ಕೊಂಡು ಸಂತೋಷವಾಗಿ ಭರತನಾಟ್ಯ ಮಾಡಿದ್ರೆ ಅತ್ಯಂತ. ಮತ್ತೆ ಚಕ್ ಭಜನೆ, ಕೋಲಾಟ ನಿನ್ನ ಪ್ರತಿಯೊಂದು ಈ ಸ್ಕೆಲಿಟನ್ ಮಸಲ್ಸ್ ಅಂತಿಲ್ಲ, ಪ್ರತಿಯೊಂದು ಖಂಡಕ್ಕೂ ಸಿಗುತ್ತೆ ಎಕ್ಸರ್ಸೈಸ್. ಕತ್ತಿಂದ ಹಿಡಿದು ಅವೆಲ್ಲ ಸಿಗತ್ತೆ. ಅರ್ಥ ಆಯ್ತಾ? ಅಷ್ಟೆಲ್ಲ ಮಾಂಸಖಂಡ ಮಾಡೋದು. ನಿನ್ನ ಮಾಂಸಖಂಡ ನಿನ್ನ ಮೂಳೆಗಳಿಗೆ ಸುತ್ತು ಆವರಿಸ್ಕೊಂಡಿರ್ತದೆ, ನಿನ್ನ ಚಲನವಲನಗಳಿಗೆ ಫುಲ್ ಸಪೋರ್ಟ್ ಕೊಡ್ತದೆ, ನಿನ್ನ ದೇಹದ ಆರ್ಗನ್ಸ್ಗೆಲ್ಲ ಪ್ರೊಟೆಕ್ಷನ್ ಕೊಡ್ತದೆ. ಇಷ್ಟ ನಾವು ಇದೊಂಥರ ಹಗ್ಗ ಇದ್ದಂಗೆ. ವಯಸ್ಸಾಗ್ತಾ ಆಗ್ತಾ ನಿನ್ನ ಈ ಮಾಂಸಖಂಡವನ್ನು ಬೆಳೆಸ್ಕೊಬೇಕು, ಗಟ್ಟಿ ಮಾಡ್ಕೊಂಡ್ರೆ ನೀನು ನಿಲ್ಲುವಾಗ ಸರಿಯಾಗಿ ನಡೆಯೋದು, ನೀನು ಆಕ್ಟಿವ್ ಆಗಿರೋದು, ನಿನ್ನ ತಿಂದಿದ್ದ ಜೀರ್ಣ ಚೆನ್ನಾಗಿ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಎಲ್ಲ ಖಂಡಗಳಿಂದ ಸಾಧ್ಯ. ಅದಕ್ಕೆ ಖಂಡವನ್ನು ಬೆಳೆಸೋ, ಕೊಬ್ಬನ್ನು ಕರಗಿಸು, ಒಳ್ಳೆ ಪ್ರೋಟೀನ್ಸ್ ಆಹಾರ ತಿನ್ನು. ಓಕೆನಾ? ಓಕೆ ಸರ್.